ಬಾಂಗ್ಲಾದೇಶದ ಢಾಕಾದಲ್ಲಿ ಬಸ್ ದುರಂತ ಸಂಭವಿಸಿದೆ. ದೌಲಿಟಾದಲ್ಲಿ ಪದ್ಮಾ ನದಿಗೆ ಬಿದ್ದಿರುವಂತದ್ದು ಬಸ್. ದೌಲಿಟಾದಲ್ಲಿ ಪದ್ಮಾ ನದಿಗೆ ಬಸ್ ಬಿದ್ದಿದೆ. ಬಾರ್ಜ್ನಿಂದ ನದಿಗೆ ಬಸ್ ಬಿದ್ದು 23 ಮಂದಿ ಸಾವನ್ನಪ್ಪಿದ್ದಾರೆ. ಬಾರ್ಜ್ನಿಂದ ನದಿಗೆ ಬಸ್ ಬಿದ್ದು 23 ಮಂದಿ ಸಾವನ್ನಪ್ಪಿರುವಂಥದ್ದು. 40 ಪ್ರಯಾಣಿಕರನ್ನ ಹೊತ್ತಿದಂತ ಬಸ್, 40 ಜನ ಪ್ರಯಾಣಿಕರು ಹೊತ್ಕೊಂಡು ಹೋಗ್ತಾ ಇತ್ತು. ಆ ಬಸ್ ರಾಜ್ಬರಿಯಿಂದ ಢಾಕಾಗೆ ಪ್ರಯಾಣ ಮಾಡ್ತಾ ಇತ್ತು. ಮಧ್ಯ ಪದ್ಮಾ ನದಿ ಇರುವ ಕಾರಣ ಬಾರ್ಜ್ನಲ್ಲಿದ್ದಂಥ ಬಸ್ ಹೋಗಬೇಕಾಗಿತ್ತು. ಏಕಾಏಕಿ ನಿಯಂತ್ರಣ ತಪ್ಪಿ ನದಿಗೆ ಬಿದ್ದಿದೆ. ಇವರೆಗೂ 23 ಮೃತದೇಹಗಳು ಪತ್ತೆಯಾಗಿದೆ. ಕಾಣೆಯಾದವರಿಗೆ ಶೋಧವನ್ನು ಮಾಡಲಾಗ್ತಾ ಇದೆ. ಯಾವ ರೀತಿಯಾಗಿ ಬಿದ್ದಿದೆ ಅನ್ನುವಂಥದ್ದು ಕೂಡ ಸರಿಯಾಗಿದೆ. ಅಲ್ಲಿ ದೌಲತಿಯಾ ಬಾಂಗ್ಲಾದೇಶದಲ್ಲಿರುವಂಥ ಪ್ರದೇಶ, ಅಲ್ಲಿ ಪದ್ಮಾ ನದಿಗೆ ಬಿದ್ದು ಬಸ್ನಲ್ಲಿದ್ದಂಥ 23 ಮಂದಿ ಸಾವನ್ನಪ್ಪಿದ್ದಾರೆ. 23 ಜನರ ಮೃತದೇಹ ಸಿಕ್ಕಿದೆ. ನೋಡಿ, ಅಲ್ಲಿ ಬಸ್ನಲ್ಲಿ ಬಿದ್ದಂಥವರು ಪ್ರಾಣವನ್ನ ಉಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಕೆಲವರನ್ನ ಉಳಿಸಲಾಗಿದೆ. 40 ಜನ ಪ್ರಯಾಣಿಕರು ಇದ್ರು. ಅದರಲ್ಲಿ 40 ಜನ ಪ್ರಯಾಣಿಕರ ಪೈಕಿ 23 ಜನರ ಮೃತದೇಹ ಸಿಕ್ಕಿದೆ. ಕೆಲವರನ್ನ ರಕ್ಷಣೆ ಮಾಡಲಾಗಿದೆ. ಆ ಬಸ್ ಬೀಳುವಂತ ದೃಶ್ಯಾವಳಿ ಕೂಡ ಸರಿಯಾಗಿದೆ. ಕಣ್ಣೆದುರನೆ ಕೆಲವರು ಸಾವನ್ನಪ್ಪಿದ್ದಾರೆ. ಸಾಕಷ್ಟು ಜನ ಇದ್ರು, ಆದರೂ ಕೆಲವರನ್ನ ಉಳಿಸ್ಕೊಳ್ಳಿಕ್ಕಾಗಿಲ್ಲ. 23 ಜನ ಸಾವನ್ನಪ್ಪಿದ್ದಾರೆ. ಇನ್ನು ಉಳಿದಂಥ 17 ಜನರಲ್ಲಿ ಎಷ್ಟು ಜನ ಬದುಕಿದ್ದಾರೋ ಏನೋ ಅನ್ನುವಂಥದ್ರ ಬಗ್ಗೆ ಇನ್ನೂ ಮಾಹಿತಿ ಸಿಕ್ಕಿಲ್ಲ. ಆಂಧ್ರದ ಮಾರ್ಕಾಪುರಂ ಬಳಿ ಭೀಕರ ಬಸ್ ಅಪಘಾತ ಸಂಭವಿಸಿದೆ. ಟಿಪ್ಪರ್ ಲಾರಿಗೆ ಡಿಕ್ಕಿ ಹೊಡೆದು ಖಾಸಗಿ ಬಸ್ ಬೆಂಕಿಗೆ ಆಹುತಿಯಾಗಿದೆ. ಆಂಧ್ರದ ಮಾರ್ಕಾಪುರಂ ಬಳಿ ಭೀಕರ ಬಸ್ ಅಪಘಾತ ಸಂಭವಿಸಿರೋದು. ಟಿಪ್ಪರ್ ಲಾರಿಗೆ ಡಿಕ್ಕಿ ಹೊಡೆದು ಖಾಸಗಿ ಬಸ್ಗೆ ಬೆಂಕಿ ತಗುಲಿದೆ. ಖಾಸಗಿ ಬಸ್ನಲ್ಲಿದ್ದಂಥವರ ಪೈಕಿ 10 ಜನ ಸಜೀವ ದಹನ ಆಗಿದ್ದಾರೆ. ಖಾಸಗಿ ಬಸ್ನಲ್ಲಿದ್ದಂಥವರ ಪೈಕಿ 10 ಜನ ಸಜೀವ ದಹನ ಆಗಿದ್ದಾರೆ. 20 ಜನರಿಗೆ ಗಂಭೀರ ಗಾಯ ಆಗಿದೆ. ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ತೆಲಂಗಾಣದ ನಿರ್ಮಲ್ನಿಂದ ನೆಲ್ಲೂರಿಗೆ ಬರ್ತಾ ಇದ್ದಂಥ ಬಸ್ ತನಿಖೆಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು. ಆಂಧ್ರದ ಮರ್ಕಾಪುರಂ ಬಳಿ ನಡೆದಿರುವಂಥ ಭೀಕರ ಬಸ್ ಅಪಘಾತ ಇದೆ. ಟಿಪ್ಪರ್ ಲಾರಿಗೆ ಡಿಕ್ಕಿ ಹೊಡೆದು ಖಾಸಗಿ ಬಸ್ಗೆ ಬೆಂಕಿ ತಾಗಿದೆ. ಖಾಸಗಿ ಬಸ್ನಲ್ಲಿದ್ದಂಥವರ ಪೈಕಿ 10 ಜನ ಸಜೀವ ದಹನ ಆಗಿದ್ದಾರೆ. 20 ಜನರಿಗೆ ಗಂಭೀರ ಗಾಯ ಆಗಿದೆ. ಆಸ್ಪತ್ರೆಗೆ ದಾಖಲು ಮಾಡಿ ಟ್ರೀಟ್ಮೆಂಟ್ ಅನ್ನು ಕೊಡಲಾಗ್ತಾ ಇದೆ. ತೆಲಂಗಾಣದ ನಿರ್ಮಲ್ನಿಂದ ನೆಲ್ಲೂರಿಗೆ ಬರ್ತಾ ಇದ್ದಂಥ ಬಸ್ ಅಂತ ಇದು. ತನಿಖೆಗೆ ಸೂಚನೆಯನ್ನು ಕೊಡಲಾಗಿದೆ. ಟಿಪ್ಪರ್ ಲಾರಿಗೆ ಗುದ್ದಿದಂಥ ಪರಿಣಾಮ ಇನ್ಯಾವ ಸ್ಪೀಡಲ್ಲಿದ್ರು ಅನ್ನುವಂಥದ್ದು ಈ ಅಪಘಾತ ನೋಡಿದ್ರೇ ಗೊತ್ತಾಗುತ್ತೆ. ಬೆಂಕಿ ಹೊತ್ಕೊಳ್ಳೋ ಲೆವೆಲ್ಗೆ ಗುದ್ದಿದ್ದಾರೆ ಅಂದರೆ ತುಂಬ ಸ್ಪೀಡಲ್ಲೇ ಬಂದು ಗುದ್ದಿರೋದು. ಬಸ್ ಸಂಪೂರ್ಣವಾಗಿ ಬೆಂಕಿಗೆ ಆಹುತಿಯಾಗಿದೆ. ಹೊತ್ಕೊಂಡು ಉರಿದಿದೆ. 20ಕ್ಕೂ ಹೆಚ್ಚು ಜನರನ್ನ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತದೆ. 10 ಜನ ಬಸ್ನಲ್ಲೇ ಸಾವನ್ನಪ್ಪಿದ್ದಾರೆ. ಸಜೀವ ದಹನ ಆಗಿದ್ದಾರೆ. ಈ ಘಟನೆಗೆ ಸಂಬಂಧಪಟ್ಟಂತೆ ತನಿಖೆಯನ್ನು ಮಾಡುವಂತ ನಿಟ್ಟಿನಲ್ಲಿ ಆಂಧ್ರದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಸೂಚನೆಯನ್ನು ಕೊಟ್ಟಿದ್ದಾರೆ. ಬಸ್ ಸುಟ್ಟು ಕರ್ಕಲಾಗೋಗಿದೆ. ಯಾರದ್ದು ತಪ್ಪು ಇಲ್ಲಿ ಏನು ಎತ್ತ ಗೊತ್ತಾಗಿಲ್ಲ ಇನ್ನು. ಬಟ್ ಈ ಒಂದು ಅಪಘಾತದಿಂದ 10 ಜನ ಸಾವನ್ನಪ್ಪಿದ್ದಾರೆ. ಟಿಪ್ಪರ್ ಲಾರಿ, ಜಲ್ಲಿಕಲ್ಲೆಲ್ಲ ತುಂಬಿಕೊಂಡು ಹೋಗ್ತಾ ಇದ್ದಂಥ ಲಾರಿ ಅದು. ನೋಡಿ, ಅದು ಕೂಡ ಹೊತ್ಕೊಂಡು ಉರಿದೋಗಿದೆ. ಒಂದು ಕಡೆ ಬಸ್ಸು ಕೂಡ ಹೊತ್ತುರ್ದಿದೆ, ಇನ್ನೊಂದು ಕಡೆ ಟಿಪ್ಪರ್ ಲಾರಿ ಕೂಡ ಹೊತ್ಕೊಂಡು ಉರಿದಿದೆ. ಸ್ಲೀಪರ್ ಕೋಚು ಬಸ್ಸು. ಸಾಕಷ್ಟು ಪ್ರಕರಣಗಳನ್ನು ನೋಡಿದ್ದೀವಿ ಇತ್ತೀಚೆಗಂತೂ. ಆ ಪ್ರಕರಣಗಳಲ್ಲಿ ಸಾಕಷ್ಟು ಸಾವು ನೋವಾಗಿರುವಂಥದ್ದನ್ನು ಕೂಡ ನೋಡಿದ್ದೀವಿ. ಮತ್ತೊಂದು ಪ್ರಕರಣ ಇದೆ, ಆಂಧ್ರ ಪ್ರದೇಶದ ಮಾರ್ಕಾಪುರಂನಲ್ಲಿ ನಡೆದಿರುವಂಥ ಘಟನೆ ಇದು.
ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ನ್ಯೂಸ್ ಎಡಿಟರ್ ಆಗಿರುವಂಥ ಡಾಕ್ಟರ್ ರಮೇಶ್ ಕುಮಾರ್ ಜೋಲ್ದಾಳ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಮೇಶ, ಎರಡು ಪ್ರಕರಣಗಳನ್ನು ನೋಡ್ತಾ ಇದ್ದೀವಿ. ಒಂದು ಕಡೆ ಎರಡು ಕೂಡ ಬಸ್ ದುರಂತದ್ದೇ. ಒಂದು ಕಡೆ 23 ಜನ ಸಾವನ್ನಪ್ಪಿದ್ದಾರೆ, ಮತ್ತೊಂದು ಕಡೆ 10 ಜನ ಸಾವನ್ನಪ್ಪಿದ್ದಾರೆ. ಈ ಆಂಧ್ರದಲ್ಲಿ ನಡೆದಂಥ ಘಟನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಅಪ್ಡೇಟ್ ಸಿಗ್ತಾ ಇದೆ? ಮತ್ತೆ ಇಲ್ಲಿ ಬಾಂಗ್ಲಾದೇಶದಲ್ಲಿ ಆಗಿದೆಯಲ್ಲ, 40 ಜನರ ಪೈಕಿ 23 ಜನ ಮೃತದೇಹ ಸಿಕ್ಕಿದೆ. ಉಳಿದಂಥವ್ರು ಏನಾದರೂ ಅದ್ರ ಬಗ್ಗೆ ಏನಾದರೂ ಡೀಟೇಲ್ಸ್ ಸಿಗ್ತಾ? ಪೃಥ್ವಿ, ಮೊದಲು ನಾವು ಬಾಂಗ್ಲಾದ ಡಾಕಾದ್ ನೋಡೋದಾದ್ರೆ ಕಂಪ್ಲೀಟ್ಲಿ ಇದು ಡ್ರೈವರ್ ನೆಗ್ಲಿಜೆನ್ಸಿ ಮತ್ತೆ ಸೇಫ್ಟಿ ಎಷ್ಟು ಮಟ್ಟಿಗೆ ಫೇಲ್ಯೂರ್ ಆಗಿದೆ ಅನ್ನೋದಕ್ಕೆ ಈ ವಿಡಿಯೋ ಒಂದು ಸಾಕ್ಷಿ ಆಗುತ್ತೆ. ಸೊ ನಾವು ಸೇಮ್ ಈಗ ಹೆಂಗೆ ಸಾಗರದ ಸಿಗಂದೂರಿಗೆ ಹೋಗ್ತೀವಿ, ಬಾರ್ಜಲ್ಲಿ ಹತ್ಬಿಟ್ಟು ಆ ಕಡೆ ಸಿಗಂದೂರು ದೇವಸ್ಥಾನಕ್ಕೆ ಹೋಗ್ತೀವಿ, ಆ ಥರ ವ್ಯವಸ್ಥೆ. ಬಾರ್ಜಲ್ಲಿ ನದಿ ದಾಟೋ ಅಂಥದ್ದು, ಅದು ಪದ್ಮಾ ನದಿ. ಆ ನದಿಯಲ್ಲಿ ಒಟ್ಟು ಒಂದು 3 ಬಸ್ಸು, ಒಂದು 4-5 ಕಾರ್ಗಳು, ಒಂದಿಷ್ಟು ಬೈಕ್ಗಳು ನಿಲ್ಲುವಂತಹ ವ್ಯವಸ್ಥೆ ಇರ್ತಕ್ಕಂಥ ಅಷ್ಟು ದೊಡ್ಡದಾದ ಬಾರ್ಜ್ ಅದು. ಮತ್ತೆ ಪದ್ಮಾ ನದಿ ತುಂಬಾ ಆಳವಾಗಿದೆ. ಸೊ ಅದೇ ಮೂಲ ಕಾರಣ. ಇಲ್ಲಿ ತುಂಬಾ ಜನ ಸಾಯ್ಲಿಕ್ಕೆ ನದಿ ತುಂಬಾ ಆಳವಾಗಿತ್ತು, ಮತ್ತೆ ಯಾವುದೇ ಸೆಕ್ಯೂರಿಟಿ ಇರಲಿಲ್ಲ ಅಲ್ಲಿ. ಅಂದ್ರೆ ನೀವೇನಾಗುತ್ತೆ ಅಂದ್ರೆ ಯಾವ್ದಾದ್ರು ಬಾರ್ಜ್ ಗಿರ್ಜಲ್ಲಿ ಬೋಟ್ ಗಿಟ್ ಮುಳುಗುವಂತ ಸಂದರ್ಭ ಬಂದಲ್ಲಿ ಅಲ್ಲಿ ಈಜ್ಕೊಂಡು ಬರೋದಕ್ಕೆ ಒಂದಿಷ್ಟು ವ್ಯವಸ್ಥೆಗಳಿರುತ್ತೆ. ಸೊ ಇಲ್ಲಿ ಯಾವ್ದು ವ್ಯವಸ್ಥೆಗಳು ಕಾಣ್ತಿಲ್ಲ. ಮತ್ತೆ ಸಾಕಷ್ಟು ಜನ ಪ್ರವಾಸಿಗರು ಕೂಡ ಇದ್ರು ಆ ಕಡೆ. ಅಂದ್ರೆ ನದಿ ದಾಟಿ ಆ ಕಡೆ ಊರುಗಳಿಗೆ ತೆರಳಬೇಕಾದ ಸಾಕಷ್ಟು ಜನ ಇದ್ರು. ಬಸ್ಸು ತಕ್ಷಣ ಬಿದ್ದರ ಪರಿಣಾಮ ಒಂದಿಷ್ಟು ಯಾರಾದ್ರೂ ಎಕ್ಸ್ಪರ್ಟ್ಸ್ ಇದ್ರೆ ಅಲ್ಲಿ ಏನಾದ್ರು ಸ್ಟಾಫ್ಗಳಿದ್ರೆ ಏನಾದ್ರು ಒಂದಿಷ್ಟು ರಕ್ಷಣೆ ಮಾಡುವಂತ ಪ್ರಯತ್ನ ಮಾಡಬೋಯಿತ್ತು. ಆದ್ರೆ ತುಂಬಾ ಆಳವಾಗಿದ್ದ ಕಾರಣ ಬಸ್ಸಲ್ಲಿ ಸುಮಾರು ಒಂದು 40-50 ಜನ ಇದ್ರು ಅಂತಿದ್ದಾರೆ. ಅದರಲ್ಲಿ ಈಗ 23 ಬಾಡಿ ಸಿಕ್ಕಿದೆ. ಇನ್ನು ಎಷ್ಟು 11 ಜನ ಮಿಸ್ ಆಗಿದ್ರೆ ಅಂತ ನ್ಯೂಸ್ ಇದೆ. ಅದ್ರ ಆ ಬಾಡಿಗಳನ್ನ ಅವ್ರು ಇದ್ದಾರಾ, ಸತ್ತಿದಾರ, ಅಥವಾ ಹುಡುಕಿ ಏನಾದ್ರು ಸ್ವಿಮ್ ಮಾಡಿ ಏನಾದ್ರು ಹೊರಗಡೆ ಬಂದಿರೋ ಗೊತ್ತಾಗ್ತಿಲ್ಲ. ಸಾಕಷ್ಟು ಜನ ನಾವು ದೃಶ್ಯಗಳಲ್ಲಿ ಗಮನಿಸಬಹುದು. ಒಂದಿಷ್ಟು ಜನ ಬಸ್ಸು ಬಿದ್ದ ತಕ್ಷಣ ಆ ಕಿಟಕಿಯಿಂದ ಹೊರಗಡೆ ಬಂದು ಆ ನೀರಲ್ಲಿ ಸ್ವಿಮ್ ಮಾಡ್ಕೊಂಡು ಬಾರ್ಜನ್ನ ಹತ್ತುವಂತ ಪ್ರಯತ್ನ ಮಾಡಿ ಸುಮಾರು ಒಂದು 4-5 ಜನ ಜೀವನ ಉಳಿಸ್ಕೊಂಡಿದ್ದಾರೆ. ಸದ್ಯಕ್ಕೆ ನೆಟ್ವರ್ಕ್ 18ಗೆ ಸಿಕ್ಕಿರುತ್ತ ಮಾಹಿತಿ ಪ್ರಕಾರ ಒಂದು 10 ಜನ ಮಿಸ್ ಆಗಿದ್ದಾರೆ ಅಂತಿದ್ರೆ ಅದ್ರದ್ದು ಅವ್ರನ್ನ ಹುಡುಕಾಡುವಂತ ಪ್ರಯತ್ನ ನಡೀತಿದೆ ಒಂದ್ ಕಡೆ. ಇನ್ನೊಂದ್ ಕಡೆ ನಾವು ಆಂಧ್ರದ ಗಮನಿಸೋದಾದ್ರೆ ಇಲ್ಲೂ ಕೂಡ ಕಂಪ್ಲೀಟ್ಲಿ ಬಸ್ಸು ಮತ್ತೆ ಲಾರಿದು ಇಬ್ರದ್ದು ಇಲ್ಲಿ ಮೇಜರ್ ಆಗಿ ಫಾಲ್ಟ್ ಇದ್ದಂಗೆ ಕಾಣಿಸ್ತಾ ಇದೆ. ಸೊ ಜಲ್ಲಿ ಬರ್ತಕ್ಕಂಥ ಲಾರಿಗೆ ಬಸ್ ಡಿಕ್ಕಿ ಹೊಡ್ತಕ್ಕಂಥದ್ದು, ಕಂಪ್ಲೀಟ್ಲಿ ಅದು ಸುಟ್ಟು ಹೊತ್ತು ಉರಿದೋಗಿರ್ತಕ್ಕಂಥದ್ದು. ಸೊ ಇಲ್ಲೂ ಕೂಡ ಏನಂದ್ರೆ ಮೋಸ್ಟ್ಲಿ ಅಲ್ಲಿ ಲಗೇಜ್ ಜಾಸ್ತಿ ಇತ್ತಾ, ಅಥವಾ ಬಸ್ಸಲ್ಲಿ ಏನಾದ್ರು ಡೀಸೆಲ್ದು ಟ್ಯಾಂಕ್ ಬ್ಲಾಸ್ಟ್ ಆಗಿದೆ ಅಂತಕ್ಕಂಥದ್ದು ನೋಡ್ಬೇಕು. ಕಂಪ್ಲೀಟ್ಲಿ ಇವತ್ತು ಬೆಳಗ್ಗೆ ಗಮನಿಸಿದಾಗ ಅಂದ್ರೆ ಇದು ನಿನ್ನೆ ಸಂಜೆ ಆಗಿರ್ತಕ್ಕಂಥದ್ದು. ಬಾಂಗ್ಲಾದಲ್ಲಿ ಆಕ್ಸಿಡೆಂಟ್, ಇದು ಬೆಳಗ್ಗೆ ಆಗಿರ್ತಕ್ಕಂಥ. ಆಂಧ್ರದಲ್ಲಿ ಬೆಳಗ್ಗೆ, ಡಾಕಾದಲ್ಲಿ ನಿನ್ನೆ ಸಂಜೆ ಸುಮಾರು 5:15 ಆಗಿರ್ತಕ್ಕಂಥದ್ದು. ಇವತ್ತು ಕೂಡ ಅಲ್ಲಿ ಬಾಡಿಗಳನ್ನ ಹುಡ್ಕುವಂತ ಪ್ರಯತ್ನ ಆಗ್ತಿದೆ. ಈ ಕಡೆ ಆಂಧ್ರದ ನಾವು ಗಮನಿಸೋದಾದ್ರೆ ಕಂಪ್ಲೀಟ್ಲಿ ಲಾರಿ ಒಂದು, ಬಸ್ ಒಂದು, ಇಬ್ರದ್ದು ಕೂಡ ಅಲ್ಲಿ ಮೇಜರ್ ಆಗಿ ಪ್ರಾಬ್ಲಮ್ ಕಾಣಿಸ್ತಾ ಇದೆ. ಪೃಥ್ವಿ, ಓಕೆ, ಧನ್ಯವಾದ ರಮೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.